ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ನನ್ನ ಈ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈ ಬ್ಲಾಗ್ ಬಂದು ಬೇಡ್ಕಣಿಯ ಶನೇಶ್ವರ ಜಾತ್ರೆಯ ಬ್ಲಾಗ್ ಆಗಿದೆ. ಇಬ್ರಕ್ಕನ ಜೊತೆಗೆ ನಾನು ಜಾತ್ರೆ ಹೋಗಿದ್ದೆ. ಫಸ್ಟ್ ಆಟೋದಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿದ್ವಿ. ಬಸ್ ಸ್ಟ್ಯಾಂಡಿಂದ ಬೇಡ್ಕಣಿಗೆ ಅಂತ ಹೇಳಿ ಬಸ್ಸಿಗೆ ಹೋಗಿರೋದು. ಮಾರ್ಚ್ 28 ಶನಿವಾರದಂದು ಈ ಶನೇಶ್ವರ ಜಾತ್ರೆ ನಡೆದಿತ್ತು. ಇಲ್ಲಿ ಬಸ್ ಅಂತೂ ತುಂಬಾನೇ ಬೇಜಾನೆ ಬಿಟ್ಟಿದ್ರು. ಜಾತ್ರೆ ಸ್ಪೆಷಲ್ ಅಂತಾನೆ ತುಂಬಾನೇ ಬಸ್ ಬಿಟ್ಟಿದ್ರು. ಹಾಗಾಗಿ ನಾವು ಫಸ್ಟ್ ಒಂದು ಬಸ್ಸಿಗೆ ಕೂತಿದ್ವಿ. ಈ ಬಸ್ ನೋಡಿದ್ರೆ ಅರ್ಧ ಗಂಟೆ ಲೇಟ್ ಅಂತ ಹೇಳಿದ್ರು. ಹಾಗೆ ಆ ಬಸ್ ರಶ್ ಇದೆ ಅಂತ ನಾವು ಈ ಬಸ್ಸಿಗೆ ಬಂದಿರೋದು. ಇದು ನೋಡಿದ್ರೆ ಅರ್ಧ ಗಂಟೆ ಲೇಟ್ ಅಂತ ಹೇಳಿದಕ್ಕೆ ಮತ್ತೆ ಅದೇ ಬಸ್ಸಿಗೆ ಹತ್ತು ಫುಲ್ ರಶ್ಶು. ಅದು ಹೋದ್ವಿ. ನಾವು ಹೋಗಿರೋ ಟೈಮ್ 3 ಗಂಟೆ ಆಗಿತ್ತು. ನಾವು ಮೊದಲು ಹಣಕಾಯಿ ಎಲ್ಲ ತಗೊಂಡು ಹೊರಟು ದೇವಸ್ಥಾನಕ್ಕೆ. ಮೊದಲು ರಸ್ತೆಯಲ್ಲಿ ಸಿಗೋದೆ ಆಂಜನೇಯ ದೇವಸ್ಥಾನ. ಆದ್ರೆ ಫಸ್ಟ್ ಅದಕ್ಕೆ ದೇವಸ್ಥಾನಕ್ಕೆ ಹೋಗಲ್ಲ. ಫಸ್ಟ್ ಶನೇಶ್ವರ ದೇವಸ್ಥಾನಕ್ಕೆ ಹಣಕಾಯಿ ಮಾಡಿ ಆ ನಂತರ ಆಂಜನೇಯ ದೇವಸ್ಥಾನಕ್ಕೆ ಬರ್ತೀವಿ. ಇಲ್ಲೇ ಇದೆ ನೋಡಿ, ಇದೇ ಆಂಜನೇಯ ದೇವಸ್ಥಾನ. ನಾವು ಹೋಗಿದ್ದು ಟೈಮ್ ಬಂದು 3 ಗಂಟೆ ಆಗಿತ್ತು. ಆದ್ರೂ ಎಷ್ಟೊಂದು ಬಿಸಿಲಿತ್ತು ಅಂದ್ರೆ ತುಂಬಾನೇ ಬಿಸಿಲಿತ್ತು. ಕಂಡ್ಬಿಟ್ಟು ನೋಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲಿತ್ತು. ಇವಾಗ ಬಂದ್ವಿ ದೇವಸ್ಥಾನಕ್ಕೆ. ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದಂಗೆ ಎಂಟ್ರೆನ್ಸ್ ಅಲ್ಲಿ ಎಡಕ್ಕೆ ಗಣೇಶನ ಗುಡಿ ಇದೆ, ಬಲಗಡೆ ನವಗ್ರಹ ಇದೆ. ಮೊದಲು ನಾವು ಗಣೇಶನಿಗೆ ಕೈ ಮುಗ್ದು ಆಮೇಲೆ ಒಳಗಡೆ ಶನೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಇವಾಗ ನಾವು ಕೌಂಟರ್ ಅಲ್ಲಿ ರಸೀದ್ ತಗೊಂಡ್ವಿ. ಮೊದಲು ನಾವು ಹಣಕಾಯಿ ಎಲ್ಲ ಮಾಡಿ ಇವಾಗ ಲೈನ್ ಅಲ್ಲಿ ನಿಂತಿದ್ದೇವೆ. ಅದು ಯಾವ್ದು ವಿಡಿಯೋ ಮಾಡೋಕ್ಕಾಗಿಲ್ಲ, ಅಷ್ಟು ರಶ್ ಇತ್ತು. ಅಲ್ಲಿ ನುಗ್ಲಿತ್ತು ಅಲ್ಲಿ ಹಣಕಾಯಿ ಮಾಡಿಸೋ ಅಲ್ಲಿ. ಇವಾಗ ನಾವು ಒಳಗಡೆ ಬಂದ್ವಿ. ಅಷ್ಟು ಜನ ಅಂದ್ರೆ ಫುಲ್ ಕ್ಯೂ ಆಗಿತ್ತು. ನೋಡಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ದರ್ಶನ ಎಲ್ಲ ಮಾಡಿ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆಯಲ್ಲಿ ನಾವು ಮನೆಯಿಂದ ತಂದ ಎಣ್ಣೆನ ನಾನು ಮತ್ತೆ ನಮ್ಮ ಅಕ್ಕ ಇಬ್ರು ಹಾಕಿದ್ವಿ. ಇವಾಗ ನವಗ್ರಹಕ್ಕೆ ಕೈ ಮುಗಿದು ಇವಾಗ ನಾವು ಹೊರಟ್ವಿ ಆಂಜನೇಯ ಟೆಂಪಲ್ಗೆ. ಇವಾಗ ಬಂದ್ವಿ ಆಂಜನೇಯ ಟೆಂಪಲ್ಗೆ. ಇದು ಕೋಟೆ ಹನುಮಂತ ಅಂತ ಹೇಳಿ. ಮೊದಲು ರಸೀದಿ ತಗೊಂಡು ಹಾಗೆ ಹಣಕಾಯಿ ಮಾಡಿಸ್ಕೊಂಡು ದೇವಸ್ಥಾನ ಒಳಗಡೆ ಹೋದ್ವಿ. ಆಂಜನೇಯನ ದರ್ಶನ ಮಾಡಿಕೊಂಡು ಹಾಗೆ ಹೊರಗಡೆ ಎಲ್ಲ ಪ್ರಸಾದ, ನಾವು ಕುಂಕುಮಾರ್ಚನೆ ಮಂಗಳಾರತಿ ಮಾಡಿದ ಚೀಟಿಯನ್ನೆಲ್ಲವ ಇಲ್ಲಿ ಹೊರಗಡೆ ಕುಂಕುಮ ಕೊಡ್ತಾರೆ. ಟೈಮ್ ಬಂದು 4:30 ಆಯ್ತು ಇಲ್ಲಿ. ಮನೆಯಿಂದ ತಂದ ಎಣ್ಣೆನ ಇಲ್ಲೂ ಹಾಕಿ ಹಾಗೆ ಪ್ರಸಾದ ಎಲ್ಲ ತಗೊಂಡು ಊಟಕ್ಕೆ ಹೊರಟ್ವಿ. ಕೋಟೆ ಹನುಮಂತ ಆಂಜನೇಯ ದರ್ಶನ ಪಡ್ಕೊಂಡು ನಾವು ಇವಾಗ ಹೊರಟ್ವಿ ಊಟಕ್ಕೆ. ಸೇವೆ ಮಾಡಿರ್ತಕ್ಕಂಥ ಎಲ್ಲ ಭಕ್ತರು ಬಂದ್ಕೊಂಡು ಊಟ ಮಾಡ್ಬಿಟ್ಟು ಮಂಜಣ್ಣ 5 ನಿಮಿಷ ಹೋಗೋಣ.
ಆಯ್ತು. ಊಟ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಊಟ ಅನ್ನೋಕ್ಕಿಂತ ಪ್ರಸಾದ ತುಂಬಾ ಚೆನ್ನಾಗಿತ್ತು. ಮಾರಿಗುಡಿ ಬ್ರದರ್ ತಾಲೂಕು ಅವರು 120 ಅವರಿಗೆ ಇವಾಗ ನಾವು ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾನೇ ಜನ ಇದ್ರು. 2-3 ಬಸ್ ನಾವು ಬಿಟ್ವಿ. ಅಷ್ಟು ಜನ ಇದಾರೆ, ಬೇಕಾದ್ರೆ ನೀವು ನೋಡಿ. ಆಮೇಲೆ ನಾವು ಲಾಸ್ಟ್ ಒಂದು ತುಂಬಾನೇ ಬಸ್ ಬಿಟ್ಟಿದ್ರು. ಇವಾಗ ಒಂದು ಬಸ್ಸಿಗೆ ಹತ್ಕೊಂಡು ಬಂದ್ವಿ. ಸೀಟು ಸಿಕ್ಕಿತ್ತು. ಹೀಗಿತ್ತು ಈ ನನ್ನ ಬೇಡ್ಕಣಿ ಶನೇಶ್ವರ ಜಾತ್ರೆಯ ಬ್ಲಾಗು. ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೇನೆ ನಾನು ಇನ್ನೊಂದು ಬ್ಲಾಗ್ ಜೊತೆಗೆ. ಹಾಗಾದ್ರೆ ಬರಲಾ? ಬಾಯ್, ನಮಸ್ಕಾರ.